MLAಗಳದ್ದಾಗಿರ್ಬೋದು, ಏನೋ ಆಗಿರ್ಬೋದಿಲ್ಲ, ಎಲ್ಲಿ ಧ್ವನಿ ಇಲ್ಲ. ಕೇವಲ ದುಡ್ಡಿದ್ದವ್ರ ಧ್ವನಿ, ದುಡ್ಡಿನ ಜಲತ್ಕಾರ, ಇದ್ಬಿಟ್ಟು ಮತ್ತೊಂದಿಲ್ಲ. ಪ್ರಸಂಗದಲ್ಲ ಕೋಟಾದಲ್ಲಿ ಈ ಜನರ ಜೊತೆ ಮಾತಾಡಿದಾಗ ಅಲ್ಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪಾಲಕರು ಮಾತಾಡೋದು ಕೇಳಿದಾಗಂತೂ ಮನಸ್ಸಿಗೆ ಇಷ್ಟು ನೋವಾಗ್ತದೆ, ಹೇಳಲಿಕ್ಕೆ ಆಗದಂಥದ್ದು. ಮಧ್ಯದಾಗೆ ಸಾರ್ವಜನಿಕ ರಂಗದ ಸೆಕ್ಷನ್ ಎಲ್ಲ ಇವತ್ತು ಬಂದಾಗಿ ಹೋಗ್ಬಿಟ್ಟದು. ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯಗಳಲ್ಲಿ, ಕೇವಲ ಕರ್ನಾಟಕದೊಂದಲ್ಲ, ಇಡೀ ಈ ಒಂದು ಮತ್ತೊಂದು ರಾಜ್ಯದಲ್ಲ, ಇಡೀ ರಾಷ್ಟ್ರದ ಪರಿಸ್ಥಿತಿನೂ ಒಂದೇ ರೀತಿ ಅದ. ಇವತ್ತು ಈ ಒಂದು ಪಬ್ಲಿಕ್ ಸೆಕ್ಟರ್ದು ಎಲ್ಲ ಶಾಲೆಗಳು ದಿವಾಳಿ ಎದ್ದು ಹೋಗಿಬಿಟ್ಟಿದ್ದಾವೆ. ಬರೀ ದುಡ್ಡು ಮಾಡುವಂಥದ್ದು, ಕೋಟಾದಲ್ಲಿ ಇಟ್ಕೊಂಡಿದ್ದ ಕಾರಣ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡಿ ತಮ್ಮ ಮಕ್ಕಳನ್ನ IIM, IAS, IITನೋ ಅಥವಾ ಒಂದು ನೀಟು ಪಾಸ್ ಮಾಡಿಸ್ಬೇಕು ಅನ್ನುವಂಥ ಕೋಚಿಂಗ್ ಸೆಂಟರ್ ಹಬ್ಬದ ದುಡ್ಡು ಹರಿಯುವಂಥದ್ದು. ನಿಮಗೆ ಆಗಬೇಕಪ್ಪ IAS ಆಗ್ಬೇಕಾ, ಖರ್ಚು ಮಾಡಿ 5 ಲಕ್ಷ. ಕೋಚಿಂಗ್ ಸೆಂಟರ್ ದಿಲ್ಲಿಯಲ್ಲಿ ಅದು, ಎಲ್ಲ ಕಡೆ. ಈಗ ನೆಕ್ಸ್ಟ್ ನೋಡ್ರಿ, ಇದಾದ ತಕ್ಷಣ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಾರೆ, ಅಲಹಾಬಾದ್, ಅದರ ನಂತರ ಪಾಟ್ನಾ, ದಿಲ್ಲಿ, ಎಲ್ಲ ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಭೇಟಿ ಆಗ್ತಾಯಿದ್ದಾರೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಹೊಸ ನಾಯಕ ಉದ್ಭವ ಆಗ್ತಾ ಇದ್ದಾರೆ. ಜನರ ಸಮಸ್ಯೆಗಳಲ್ಲಿ ಹೋಗ್ತಾ ಇದ್ದಾರೆ, ಯುವಕರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಈ ದೇಶದ ಹೆಚ್ಚು ಕಡಿಮೆ 60% ಜನ ಯುವಕರಿದ್ದಾರೆ. ಇಲ್ಲಿ ಯುವಕರಿಂದ ಕೂಡಿದ ದೇಶ. ಪಾಪ ಅವ್ರಿಗೆ ಭವಿಷ್ಯ ಇಲ್ಲ, ಬದುಕು ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು ಅನ್ನೋಂಥ ಚರ್ಚೆಗೆ ಇಳಿದಿದ್ದನ್ನು ಗಮನಿಸಿದಾಗ ಒಂದು ಹೊಸ ನಾಯಕತ್ವ ಬರ್ತಾ ಇದೆಯೋ ಅಂತ. ಇಲ್ಲಿ ಆಶ್ವಾಸನೆ ಕೊಡಲಿಲ್ಲ ಯಾರಿಗೂ, ವಾಸ್ತವ ಸ್ಥಿತಿ ಹೇಳಿದರು. 1,000 12 ಜನರಿಗೆ ಮಾತ್ರ ಸಿಗ್ತದೆ, ನಾವು ಕೊಡಿಸ್ತೀನಿ